ಸ್ನೇಹಿತರೆ ನಮಸ್ಕಾರ. SRB ಫ್ಯಾಕ್ಟ್ಸ್ ಟಿವಿ ಚಾನೆಲ್ಗೆ ಸುಸ್ವಾಗತ. ಪಾಕಿಸ್ತಾನ 1972ರಲ್ಲಿ ಮಾಡಿಕೊಂಡಿದ್ದ ಸಿಮ್ಲಾ ಒಪ್ಪಂದವನ್ನು ಅಮಾನತುದಲ್ಲಿಡುವ ನಿರ್ಧಾರ ಪ್ರಕಟಿಸಿದೆ. ಇದರಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಕೂಡ ನಿರೀಕ್ಷಿಸಬಹುದಾಗಿದೆ. ಸಿಮ್ಲಾ ಒಪ್ಪಂದ ಅಮಾನತಿಯಿಂದ ಭಾರತಕ್ಕೆ 3 ದೊಡ್ಡ ಲಾಭ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಿದ್ರೆ ಸಿಮ್ಲಾ ಒಪ್ಪಂದ ರದ್ದು ಭಾರತಕ್ಕೇನು ಲಾಭ? ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇನ್ನೂ ಕೂಡ ನಮ್ಮ SRB ಫ್ಯಾಕ್ಟ್ಸ್ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಸಾಕು, ನಾವು ಪ್ರತಿಯೊಂದು ವಿಡಿಯೋಗಳು ಕೂಡ ನೀವು ನೋಡ್ಬೋದು. ಇದರಲ್ಲಿ 3 ರೀತಿ ನಮಗೆ ಲಾಭವಾಗಲಿದೆ. ಒಂದು, LOC ಪಾಲನೆ ಇಲ್ಲ, ವಿದೇಶಿ ಮಧ್ಯಸ್ಥಿಕೆ ಅವಕಾಶ, ಮಿಲಿಟರಿ ಕಾರ್ಯಾಚರಣೆಗೆ ಅವಕಾಶ ಕೂಡ. ಈ 3 ಕೂಡ ಭಾರತಕ್ಕೆ ಲಾಭವಿದೆ. LOC ಪಾಲನೆ ಇಲ್ಲ. ಸಿಮ್ಲಾ ಒಪ್ಪಂದದಲ್ಲಿ ಗಡಿ ನಿಯಂತ್ರಣ ರೇಖೆ ಹೆಚ್ಚಿನ ಒತ್ತು ನೀಡಲಾಗುತ್ತಿತ್ತು. ಇದರನ್ವಯ ಎರಡೂ ರಾಷ್ಟ್ರಗಳು ಗಡಿ ನಿಯಂತ್ರಣ ರೇಖೆಯನ್ನು ಗೌರವಿಸಬೇಕು. ಏಕಪಕ್ಷೀಯವಾಗಿ LOCಯನ್ನು ಬದಲಿಸುವ ಪ್ರಯತ್ನ ಮಾಡಬಾರದು ಎಂದು ತಿಳಿಸಲಾಗಿತ್ತು. ಆದರೆ ಪಾಕಿಸ್ತಾನ ಹಲವು ಬಾರಿ ಈ ನಿಯಮಗಳನ್ನು ಉಲ್ಲಂಘಿಸಿ LOC ದಾಟುವ ಪ್ರಯತ್ನ ಮಾಡಿತ್ತು. ಹಾಗಾಗಿ ಕಾರ್ಗಿಲ್ ಯುದ್ಧ, ಸಿಯಾಚಿನ್ನಲ್ಲಿ ಆಪರೇಷನ್ ವೇಗದೂತ ನಡೆದಿತ್ತು. ಆದರೆ ಪಾಕಿಸ್ತಾನ ಈಗ ಸಿಮ್ಲಾ ಒಪ್ಪಂದ ಕೂಡ ಅಮಾನತು ಮಾಡುವುದರಿಂದ ಎರಡೂ ದೇಶಗಳು LOCಯನ್ನು ಪಾಲಿಸಬೇಕಾದ ಬದ್ಧತೆ ಕೂಡ ಇರುವುದಿಲ್ಲ. ವಿದೇಶಿ ಮಧ್ಯಸ್ಥಿಕೆ ಅವಕಾಶ. ಸಿಮ್ಲಾ ಒಪ್ಪಂದದ 3ನೇ ರಾಷ್ಟ್ರ ಹಸ್ತಕ್ಷೇಪವಿಲ್ಲದೆ ಭಾರತ ಮತ್ತು ಪಾಕಿಸ್ತಾನ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎಂದು ತಿಳಿಸುತ್ತದೆ. ಈ ಒಪ್ಪಂದ ಮಾಡಿಕೊಂಡಾಗ ಪಾಕಿಸ್ತಾನ ಪಶ್ಚಿಮದ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿತ್ತು. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಿದ್ದು ಭಾರತದ ಜಾಗತಿಕ ಶಕ್ತಿ ಬೆಳೆದಿದೆ. ಭಾರತಕ್ಕೆ ಅಮೆರಿಕ, ರಷ್ಯಾ, ಯುರೋಪಿಯನ್ ರಾಷ್ಟ್ರಗಳು ಬೆಂಬಲ ಇದೆ. ಈ ಹಿನ್ನೆಲೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ವಿಚಾರ ವಿದೇಶಿಗಳ ಮಧ್ಯಸ್ಥಿತಿಯೊಂದಿಗೆ ಬಗೆಹರಿಸಿಕೊಳ್ಳುವ ಅವಕಾಶವನ್ನು ಕೂಡ ಭಾರತಕ್ಕೆ ಒದಗಿಸುತ್ತದೆ. ಪಹಲ್ಗಾಮ್ ದಾಳಿಯ ಬಳಿಕ ವಿಶ್ವದ ಬಹುತೇಕ ರಾಷ್ಟ್ರಗಳು ಕೂಡ ಉಗ್ರರ ವಿರುದ್ಧ ಹೋರಾಟಕ್ಕೆ ಭಾರತಕ್ಕೆ ಬೆಂಬಲ ನೀಡುತ್ತಾ ಇವೆ. ಕೊನೆಯದಾಗಿ ಮಿಲಿಟರಿ ಕಾರ್ಯಾಚರಣೆ ಅವಕಾಶ. ಸಿಮ್ಲಾ ಒಪ್ಪಂದದ ಎರಡೂ ದೇಶಗಳು ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಶಾಂತಿಯುತ ವಿಧಾನದಿಂದ ಭಿನ್ನಾಭಿಪ್ರಾಯ ಬಗೆಹರಿಸಿಕೊಳ್ಳುವ ಬದ್ಧತೆ ಇರುವುದಾಗಿ ತಿಳಿಸಿದ್ದವು. ಸಮಸ್ಯೆ ಬಗೆಹರಿಯುವವರೆಗೂ ಏಕಪಕ್ಷೀಯವಾಗಿ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ. ಆದರೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವುದೇ ಒಪ್ಪಂದ ಕೂಡ ಇರುವುದಿಲ್ಲ. ಮಿಲಿಟರಿ ಕಾರ್ಯಾಚರಣೆ ನಡೆಸುವ ಆಯ್ಕೆಯನ್ನು ಕೂಡ ಭಾರತ ಮತ್ತು ಪಾಕಿಸ್ತಾನಕ್ಕೆ ನೀಡುತ್ತದೆ. ಸ್ನೇಹಿತರೆ, ಈ ಒಂದು ಸಿಮ್ಲಾ ಒಪ್ಪಂದದಿಂದ ಭಾರತಕ್ಕೆ ಆಗುವ ಲಾಭಗಳ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇದರಿಂದ ಭಾರತಕ್ಕೆ ಲಾಭ ಆಗುತ್ತಾ ಅಥವಾ ಇಲ್ಲ ಅಂತ ನೀವು ಕಮೆಂಟ್ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.